ಯಾಕಂದ್ರೆ ತೂರ್ಕೊಂಡೋಗಿ ಯಾವುದ್ಯಾವುದೋ ಬಸ್ ಕೆಳಗೆ ಸೇರ್ಕೊಬಿಡೋದು. ದೋಸ್ ವರ್ ದ ರಿಯಲಿ ಡಿಫಿಕಲ್ಟ್ ಡೇಸ್ ಫಾರ್ ಮಿ. ನನಗೆ ಅವತ್ತು ನಿಜವಾಗ್ಲೂ ನಾನು ಇಲ್ಲಿ ತನಕ ಬಂದಿದ್ದೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡು ನನಗೆ ಇವತ್ತಿಗೂ ನನಗೆ ಅಸ್ಯೂಮ್ ಮಾಡ್ಕೊಳ್ಳೋಕ್ಕೆ ನನಗೆ ಕಷ್ಟ ಆಗುತ್ತೆ. ನಾನು ಯಾವಾಗ ಆಮೇಲೆ ವಿಜಯನಗರಲ್ಲಿ ಇನ್ನೊಂದು ರೂಮ್ ತೊಗೊಂಡೆ, ನಾನು 3 ವರ್ಷ BSc ಓದಬೇಕಾದ್ರೂ 15 ರೂಮ್ ಚೇಂಜ್ ಮಾಡಿದ್ದೀನಿ. ಒಂದು ಕಡೆ ಬಾಡಿ ಕಟ್ಟೋಕ್ಕಾಗ್ತಾಯಿಲ್ಲ, ಒಂದು ಕಡೆ ಇದು ಮಾಡೋಕ್ಕಾಗ್ತಾಯಿಲ್ಲ, ಈ ಥರ ಎತ್ಕೊಂಡು ಒಂದು ಕಡೆ ನಿಂತ್ಕೊಳ್ಳೋಕ್ಕಾಗ್ತಿರಲಿಲ್ಲ ನನಗೆ. ಈ ಥರ ಇರಬೇಕಾದ್ರೆ ಮತ್ತೆ ನಾನು ಕೂತ್ಕೊಂಡೆ, ನಾನು ಬ್ಲೂ ಪ್ರಿಂಟ್ನ ನೋಡೋಕ್ಕೆ ಏನಾದರೂ ಮತ್ತೆ ಟ್ರೈ ಮಾಡೋಣ ಅಂತ. ಮತ್ತು ಪ್ರೋಗ್ರಾಮಿಂಗಲ್ಲಿ ಏನಾದರೂ ತಪ್ಪಾಗಿದೆಯಾ, ನಾನು ಯಾವ್ಯಾವ ಥರ ಪ್ರೋಗ್ರಾಮಿಂಗ್ ಕಲ್ತಾ ಇದ್ದೆ ಅಂದರೆ C ಕಲ್ತಿದ್ದೆ, ಜಾವಾ ಕಲ್ತಿದ್ದೆ, ಜಾವಾ ಕೋರ್ ಕಲ್ತಿದ್ದೆ, ಪೈಥಾನ್ ಕಲ್ತಿದ್ದೆ, ಅಡೂಬ್ ಕಲ್ತಿದ್ದೆ, ಕ್ಲೌಡ್ ಕಂಪ್ಯೂಟಿಂಗ್ ಕಲ್ತಿದ್ದೆ. ಇಷ್ಟೆಲ್ಲ ಬೇಕಾ ಅಂತಲೂ ನನಗೆ ಗೊತ್ತಿರಲ್ಲ, ಬಟ್ ನಾನು ಕಲ್ತಿದ್ದೆ. ನನ್ನಲ್ಲಿ ಏನಿತ್ತು, ನನಗೆ ನನ್ನೇ ಟೀಚರ್ ಮಾಡ್ಕೊಂಡು ನಾನು ಏನೋ ಒಂದಷ್ಟು ಕಲ್ತಿದ್ದೆ. ನನಗೆ ಟ್ಯೂಷನ್ ಫೀಸ್ ಅಫೋರ್ಡ್ ಮಾಡೋಕ್ಕೂ ನನ್ನ ಹತ್ರ ಹಣ ಇರಲಿಲ್ಲ. ಫಸ್ಟ್ ಟೈಮು ಚಾಮುಂಡಿ ಬೆಟ್ಟದಿಂದ ಆಚೆಗೆ ನಾನು, ನಮ್ಮ ಕಾಲೇಜು ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಬರುತ್ತೆ, JSS ಕಾಲೇಜ್ ಆಫ್ ಆರ್ಟ್ಸ್ ಕಾಮರ್ಸ್ ಆ್ಯಂಡ್ ಸೈನ್ಸ್ ಅಂತ. ಆ ಕಾಲೇಜಿಂದ ಆ ಕಡೆಗೆ ನಾನು ಫಸ್ಟ್ ಟೈಮು ಟೆಸ್ಟ್ ಮಾಡೋಣ, ಈಗ ಆಲ್ರೆಡಿ ರಿಪಿಟೇಟಿವ್ ಫೇಲ್ಯೂರ್ಸ್, ಟೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಮತ್ತೆ ಫೇಲ್ಯೂರ್ಸು, ಒಂದು ಮರಕ್ಕೋಗಿ ಕ್ರ್ಯಾಶ್ ಆಯಿತು, ಇನ್ನೊಂದು ಗಿಡಕ್ಕೋಗಿ ಕ್ರ್ಯಾಶ್ ಆಯಿತು, ನೆಟ್ವರ್ಕ್ ಕಳ್ಕೊಂಡು ಮತ್ತೊಂದು ಬಿದ್ದೋಯ್ತು, ಮತ್ತೆ ಈ ಥರ ಆಯಿತು, ಒಂದೊಂದು ಎಲೆಕ್ಟ್ರಿಕಲ್ ಕಂಬಕ್ಕೆ ಹೋಗಿ ಡ್ಯಾಶ್ ಹೊಡೀತು. ಏನು ಮಾಡೋಣ, ಮತ್ತೆ ಹಾರ್ತಾ ಇಲ್ವಲ್ಲ. ಒಂದು ಮಾತು ಹೇಳ್ತಾನೆ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಬಂದರೆ ನೀವು ಹಸು ಬಿಡಬೇಕು, ಹಸುವಲ್ಲಿ ನರಳಿದ್ರು ಯು ಡೋಂಟ್ ಕೇರ್, ಊಟ ಬಿಡಬೇಕು, ನಿದ್ರೆ ಬಿಡಬೇಕು, ಎಲ್ಲ ಬಿಟ್ಟು ಕೆಲಸ ಮಾಡಿ. ನಾನು ಹೇಳ್ತಾ ಇರೋದು ಎಲ್ಲ ಬಿಟ್ಬಿಡಿ ಅಂತಲ್ಲ. 8 ಅವರ್ ಮಲಗೋದನ್ನ 3 ಅವರ್ಗೆ ತನ್ನಿ, 4 ಹೊತ್ತು ತಿನ್ನೋದನ್ನ 2 ಹೊತ್ತಿಗೆ ತನ್ನಿ, ತಿಂದು ಕೆಲಸ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೆಲಸ ಮಾಡಿ, ಕೂತು 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 ಏನೂ ಮಾಡಲಿಕ್ಕಾಗಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೂತು ಏನೂ ಮಾಡಲಿಕ್ಕಾಗಲ್ಲ. ಇಟ್ಸ್ ಅ ಟೈಮ್ ವೇಸ್ಟ್. ಟೈಮ್ ವ್ಯಾಲ್ಯೂ ಯಾರು ತಿಳ್ಕೊಂಡಿರಲ್ಲ, ದೇ ನಾಟ್ ಗೋಯಿಂಗ್ ಟು ಡೂ ಎನಿಥಿಂಗ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೆನ್ ಐ ಗಾನ್ ಅಗೇನ್, ಮತ್ತೆ ಕೂತ್ಕೊಂಡು ಮಾಡ್ತಾಯಿದ್ದೆ, ಫ್ಲೈ ಮಾಡಲ್ಲ ಅಂತ. ಒಂದು ದಿನ ಇಟ್ ಹ್ಯಾಸ್ ಫ್ಲೈಟ್. ಅದು ಹಾರ್ತು. ಯಾವ ಲೆವೆಲ್ಗೆ ಹಾರ್ತು ಅಂದರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. ನನಗೆ ಭಾಳ ಸಂತೋಷ ಆಯ್ತು ಅವತ್ತು, ಭಾಳ ಸಂತೋಷ ಆಯಿತು. ನಾನು ರೆಕ್ಕೆ ಕಟ್ಟಿ ಹಾರುವಷ್ಟು ಸಂತೋಷ ಆಯ್ತು ಅವತ್ತು, ನಾನೇ ರೆಕ್ಕೆ ಕಟ್ಟಿ ಹಾರುವಷ್ಟು. ಅದನ್ನು ನನಗೆ ಇವತ್ತಿಗೂ ವರ್ಡ್ಸಲ್ಲಿ ಹೇಳಲಿಕ್ಕಾಗಲ್ಲ. ನಾನು ಒಂದು ಮಾತು ಹೇಳ್ತಾನೆ, ಜೀವನದಲ್ಲಿ 99 ಫೇಲ್ಯೂರ್ಸ್ ಆಗಿ ಒಂದು ಸಕ್ಸಸ್ ಸಿಗುತ್ತೆ. ಆ ಒಂದು ಸಕ್ಸಸ್ ಇಟ್ಕೊಂಡು ಕೆಲಸ ಮಾಡಬೇಕು. ಯಾವತ್ತೂ ಯಾವ್ದಾರು ಕೆಲಸ ಆಗಬೇಕು ಅಂದ್ರೆ ತಕ್ಷಣ ಆಗ್ಬಿಡಲ್ಲ ನಿಮಗೆ. ಅದಕ್ಕೆ ಏನು ಬೇಕು, ಏನು ಸಮಯ ಬೇಕು, ಅದು ತಗೊಳುತ್ತೆ. ನಿಮ್ಮಲ್ಲಿ ಪರಿಪಕ್ವತೆ ಬರೋ ತನಕ ಆ ಕೆಲಸ ಆಗಲಿಕ್ಕಿಲ್ಲ. ಆ ಫ್ಲೈ ಮಾಡಿದ್ದು ನಾನು ಎಲ್ಲಾದರೂ ತೊಗೊಂಡೋಗಿ ಪೋರ್ಟ್ರೇ ಮಾಡಬೇಕು ಅಂತ ಗೊತ್ತಾದಾಗ ನನಗೆ ಪ್ರೊಫೆಸರ್ ಹೇಳಿದ್ರು, ನ್ಯಾಷನಲ್ ಲೆವೆಲ್ ಸೈನ್ಸ್ ಫೇರ್ ನಡೀತೀವಿ, ಇಫ್ ಯು ಕ್ಯಾನ್ ಪೋರ್ಟ್ರೇ ದೇರ್ ಯು ಡೆಫಿನೆಟ್ಲಿ ಗೋಯಿಂಗ್ ಟು ವಿನ್. ಏನಾಗುತ್ತೆ ಅಲ್ಲಿ ಅಂತ ಹೇಳಿದೆ ನಾನು. ಪರ್ಟಿಕ್ಯುಲರ್ಲಿ ಸಮ್ IITs ಬರುತ್ತೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್, ಒಂದು 17 IITs. ಇಫ್ ಯು ಫೇಸ್ ಆ್ಯಂಡ್ ವೆನ್ ಅಗೇನ್ಸ್ಟ್ ದೆಮ್ ಯು ಡೆಫಿನೆಟ್ಲಿ ಗೋಯಿಂಗ್ ಟು ಡೂ ಸಮಥಿಂಗ್ ಅಂತ ಹೇಳಿದ್ರು. ನ್ಯಾಷನಲ್ ಲೆವೆಲ್ ಸೈನ್ಸ್ ಫೇರ್ಗೆ ಹೋದಾಗ ನನಗೆ ಹಾಕ್ಲಿಕ್ಕೆ ಶೂಸ್ ಇರಲಿಲ್ಲ, ಬ್ಲೇಸರ್ ಇರಲಿಲ್ಲ. ನನಗೆ ಅದೇ ಇಲ್ಲ ಅಂತೇಳಿ ಲಾಸ್ಟಲ್ಲಿ ಟೇಬಲ್ ಹಾಕಿದ್ರು ನನಗೆ. ಅವರೆಲ್ಲ ಹಾಕ್ಕೊಂಡಿದ್ರು, ನನ್ನ ಹತ್ರ ಇರಲಿಲ್ಲ. ಬಟ್ ಬಂದಂಥ ಜೂರಿ ಪ್ಯಾನಲ್ ಕರೆಕ್ಟಾಗಿ ಜಡ್ಜಿಂಗ್ ಮಾಡಿ ನನ್ನ ಸ್ಟೇಟ್ನ ರೆಪ್ರೆಸೆಂಟ್ ಮಾಡಿ, ಓನ್ 2nd ಪ್ಲೇಸ್ ಇನ್ ನ್ಯಾಷನಲ್ ಲೆವೆಲ್ ಸೈನ್ಸ್ ಫೇರ್, ನನ್ನ ಸ್ಟೇಟ್ನ ರೆಪ್ರೆಸೆಂಟ್ ಮಾಡಿ. ಆಗ ನನಗೊಂದು ವಿಷಯ ಗೊತ್ತಾಯಿತು, ಜಪಾನ್ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಒಂದು ಕಾಂಪಿಟೇಷನ್ ನಡೆಯುತ್ತೆ. ಆ ಕಾಂಪಿಟೇಷನ್ನಲ್ಲಿ ನೀವು ಹೋಗಿ ಭಾಗವಹಿಸೋದು ಬೇಡ, ಸೆಲೆಕ್ಟ್ ಆದರೆ ದೊಡ್ಡ ವಿಷಯ ಅಂತ ಹೇಳಿದ್ರು ನನಗೆ. ಯಾರೋ ಒಬ್ಬರು ಸೆಲೆಕ್ಟ್ ಆದರೆ ದೊಡ್ಡ ವಿಷಯ ಅಂತ. ಏನು ಮಾಡಬೇಕು, ಅದಕ್ಕೆ ಒಂದು ವಿಡಿಯೋ ಅಬ್ಸ್ಟ್ರಾಕ್ಟ್ ಪ್ರೊಡ್ಯೂಸ್ ಮಾಡಬೇಕು, ಒಂದು ಪೇಪರ್ ಅಬ್ಸ್ಟ್ರಾಕ್ಟ್ ಪ್ರೊಡ್ಯೂಸ್ ಮಾಡಬೇಕು, ಸ್ಕೈಪ್ ಇಂಟರ್ವ್ಯೂಸ್ ಕ್ಲಿಯರ್ ಮಾಡಬೇಕು. ಇಷ್ಟೆಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದರೆ ಐ ಆಮ್ ಡೆಫಿನೆಟ್ಲಿ ಗೋಯಿಂಗ್ ಟು ಡೂ ಸಮಥಿಂಗ್ ಅಂತ. ಎಲ್ಲ ರೌಂಡ್ಸ್ನು ಕ್ಲಿಯರ್ ಮಾಡ್ಕೊಂಡು ಬಂದೆ, ಎಲ್ಲ ಅಪ್ಲೈ ಮಾಡಿದೆ. ಒಂದು ದಿನ ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರಲ್ಲಿ ನಂದು ಫೋಟೋ ವಿತ್ ನೇಮ್ ಬಂತು, ದಿಸ್ ಬಾಯ್ ಹಾಸ್ ಗಾಟ್ ಸೆಲೆಕ್ಟೆಡ್ ಫಾರ್ ಜಪಾನ್ ಟು ಪಾರ್ಟಿಸಿಪೇಟ್ ಆ್ಯಂಡ್ ರೆಪ್ರೆಸೆಂಟ್ ದ ಕಂಟ್ರಿ ಅಂತ. ನನಗೆ ಆಗ ಎಷ್ಟು ಸಂತೋಷ ಆಯಿತು ಅಂತ ಐ ಕಾಂಟ್ ಈವನ್ ಎಕ್ಸ್ಪ್ಲೈನ್ ದ ವರ್ಡ್ಸ್. ನನಗೇನಕ್ಕೆ ಸಂತೋಷ ಆಯಿತು ಅಂತ ಹೇಳಿದ್ರೆ, ನಾನು ಪರದೇಶಕ್ಕೆ ಹೋಗ್ತೀನಿ ಅಂತಲ್ಲ, ಮತ್ತೊಂದು ಮಾಡ್ತೀನಿ ಅಂತಲ್ಲ, ನನ್ನ ಕಂಟ್ರಿ ಫ್ಲ್ಯಾಗ್ ಹಿಡಿದು ನಾನು ರೆಪ್ರೆಸೆಂಟ್ ಮಾಡ್ತೀನಿ ಅಲ್ಲ ಅಂತ ನನಗೆ ಸಂತೋಷ ಆಯಿತು. ಯಾರಿಗಾದರೂ ಕಂಟ್ರಿ ಫ್ಲ್ಯಾಗ್ ಹಿಡಿದು ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಇದು ಅವರ ಜೀವನದಲ್ಲೇ ಒಂದು ಅತ್ಯಮೂಲ್ಯವಾದ ಕ್ಷಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಐ ಗಾಟ್ ದಟ್ ಆಪರ್ಚುನಿಟಿ ಅಂತ ಪ್ರೊಫೆಸರ್ಗೆ ಕಾಲ್ ಮಾಡಿದೆ. ಪ್ರೊಫೆಸರ್ ಟೋಲ್ಡ್ ಮಿ ದೋಸ್ ವರ್ಡ್ಸ್, ಐ ನಾಟ್ ಇವನ್ ಫಾರ್ಗಾಟ್ ಟಿಲ್ ಟುಡೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಆ ಕಾಂಪಿಟೇಷನ್ಗೆ ಹೋಗಬೇಕು ಅಂತ ಕೋಟ್ಯಾಂತರ ಜನ ಕನಸು ಕಾಣ್ತಾರೆ. ಆ ಕೋಟ್ಯಾಂತರ ಜನದಲ್ಲಿ ಲಕ್ಷಾಂತರ ಜನ ಅಪ್ಲೈ ಮಾಡ್ತಾರೆ. ಆ ಲಕ್ಷಾಂತರ ಜನದಲ್ಲಿ 1000 ಜನ ಕಟ್ ಆಫ್ ಆಗ್ತಾರೆ. ಆ 1000 ಜನ 100 ಜನ ಮಾತ್ರ ಸೆಲೆಕ್ಟ್ ಆಗ್ತಾರೆ. ಅದನ್ನು ನಾನು ಒಬ್ಬ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಆಗುತ್ತೆ. ಆಮೇಲೆ ನನ್ನ ಜೀವನದ ಕಷ್ಟಗಳು ಹೆಂಗೆ ಸ್ಕ್ರೂ ಟೈಟ್ ಆಗುತ್ತೋ ಆ ಥರ ಟೈಟ್ ಆಗ್ಲಿಕ್ಕೆ ಶುರುವಾಯಿತು ನನಗೆ. ನಾನು ಒಬ್ಬನೇ ಫೇಸ್ ಮಾಡಿದ್ದೀನಿ, ನನಗೇನು ಗೊತ್ತಿಲ್ಲ ಆ ಟೈಮಲ್ಲಿ.
ನನಗೆ ಜಪಾನ್ ಎಲ್ಲಿದೆ ಅಂತ ಗೊತ್ತಿಲ್ಲ, ನನಗೆ ವೀಸಾ ಬೇಕು ಅಂತ ಗೊತ್ತಿಲ್ಲ, ಪಾಸ್ಪೋರ್ಟ್ ಬೇಕು ಅಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಐ ಅಪ್ಲೈಡ್ ಕಂಟ್ರಿ ರೆಪ್ರೆಸೆಂಟೇಷನ್ ಇಶ್ಯೂ ಅಂತ ಹಾಕಿ ಪಾಸ್ಪೋರ್ಟ್ ಬೇಗ ಬಂತು, ವೀಸಾ ಬೇಗ ಬಂತು, ಎಲ್ಲ ಆಯಿತು. ಏನು ಮಾಡಲಿ, ಪ್ರಾಜೆಕ್ಟ್ಗೆ ಹಣ ಸಾಲ್ತಾ ಇಲ್ಲ. ನಮ್ಮ ಕಾಲೇಜಲ್ಲೂ ಎಲ್ಲ ಪ್ರೊಫೆಸರ್ಸ್ ಹತ್ರ ಹಣ ಕಲೆಕ್ಟ್ ಮಾಡಿದೆ. ನನ್ನ 2 ಮಾರ್ಕ್ಸ್ ಕಾರ್ಡ್ಗಳನ್ನ PU ಮತ್ತು SLC ಮಾರ್ಕ್ಸ್ ಕಾರ್ಡ್ಗಳನ್ನ ಇಟ್ಟು ಒಂದಷ್ಟು ಹಣ ತೊಗೊಂಡೆ. ಮತ್ತೊಂದು ಕಡೆ ಹಣ ತೆಗೆದು, ಎಲ್ಲ ಕಡೆ ಹಣ ತೆಗೆದು, ಯಾವುದೂ ಸಾಲ್ತಾ ಇಲ್ಲ ನನಗೆ. ಆಮೇಲೆ ನಾನು ಮುಂಬೈ ಮತ್ತು ವಿಶಾಖಪಟ್ಟಣಂ ಡಂಪ್ ಯಾರ್ಡಲ್ಲಿ ಒಂದು ದೊಡ್ಡ ರಾಶಿಲಿ ವೇಸ್ಟ್ನ ತಂದೆ. ನಾನು ಹೋಗ್ಬಿಟ್ಟು ವೇಸ್ಟ್ನ ತಂದು ಅದರಿಂದ 30% 40% ಹಣ ಉಳಿಸ್ದೆ. ನಾನು 40% ಹಣ ಉಳಿಸ್ದೆ. ಅದನ್ನು ತಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೆ. ಇನ್ ದ ಮೀನ್ ಟೈಮ್ ಐ ನೀಡ್ ಟು ಗೆಟ್ ರೆಡಿ ಫಾರ್ ಜಪಾನ್ ಆಲ್ಸೋ. ನಾನು ಹೊರಡ್ಲಿಕ್ಕೂ ರೆಡಿ ಆಗಬೇಕು. ಕಂಟ್ರಿ ರೆಪ್ರೆಸೆಂಟೇಷನ್ ಇಶ್ಯೂ ಅಂತ ಹಾಕಿ ನಾನು ಲೆಟ್ರ್ ಬರೆದೆ. ಬೋತ್ ದ ಗೌರ್ಮೆಂಟ್ಸ್, ಬೋತ್ ಸೆಂಟ್ರಲ್ ಆ್ಯಂಡ್ ದ ಸ್ಟೇಟ್ ಗೌರ್ಮೆಂಟ್. ಐ ನೀಡ್ 60,000 rupees ಟು ರೆಪ್ರೆಸೆಂಟ್ ಮೈ ಕಂಟ್ರಿ ಇನ್ ಜಪಾನ್. ಪ್ಲೀಸ್ ಗಿವ್ ಮಿ ದಟ್ ಅಮೌಂಟ್ ಅಂತ ಕೇಳಿದೆ ನಾನು. ಒಂದು ರಿಪ್ಲೈ ಇಲ್ಲ. 2 ಲೆಟ್ರ್ ಬರೆದೆ, ಒಂದು ರಿಪ್ಲೈ ಇಲ್ಲ. 3 ಲೆಟ್ರ್ ಬರೆದೆ, 4 ಲೆಟ್ರ್ ಬರೆದೆ, 2 ಅಲ್ಲ, 3 ಅಲ್ಲ, 4 5 ಲೆಟ್ರ್ ಬರೆದೆ. ಹಣ ಕೊಡಲ್ಲ ಅಂತ ಅನ್ನೋದು ರಿಪ್ಲೈ ಮಾಡಬೇಕು, ಇಲ್ಲ ನಮ್ಮ ಹತ್ರ ಅಷ್ಟು ಹಣ ಇಲ್ಲ ಅಂತ ಅದು ರಿಪ್ಲೈ ಮಾಡಬೇಕು. ಲಕ್ಷಾಂತರ ಕೋಟಿ ಬಡ್ಜೆಟ್ ಅನೌನ್ಸ್ ಮಾಡ್ತೀವಿ, 138 ಕೋಟಿ ಪಾಪ್ಯುಲೇಷನ್ ಇದೆ, ಅಂಥ ಕಂಟ್ರಿಗೆ 60,000 rupees ಕೊಡೋಕ್ಕೆ ಇದಿಲ್ಲ. ನಾನು ಬಂಗ್ಲೆ ಕಟ್ಟಕ್ಕೆ ಹೇಳಿಲ್ಲ, ನಾನೊಂದು ಕಾರ್ ತೊಗೊಳ್ಳಿಕ್ಕೆ ಹೇಳಿಲ್ಲ. ನನ್ನ ಕಂಟ್ರಿ ನಾನು ರೆಪ್ರೆಸೆಂಟ್ ಮಾಡಬೇಕು ಅಂತ ನಾನು ಹಣ ಕೇಳಿದೆ ಅವತ್ತು. ನನ್ನ ಕಂಟ್ರಿ ನಾನು ರೆಪ್ರೆಸೆಂಟ್ ಮಾಡಬೇಕು ಅಂತ. ಕೆಲವರಿಂದನೇ ದೇಶ ಹಾಳಾಗಿದೆ, ಕೆಲವರಿಂದನೇ ಕ್ರಿಕೆಟ್ ನೋಡಿನೇ ದೇಶ ಹಾಳು ಮಾಡಿದ್ರಿ. ಕ್ರಿಕೆಟ್